ಸ್ನೇಹಿತರೆ, ಕಳೆದ ಅಧಿವೇಶನದ ಅವಧಿಯಲ್ಲಿ ದಿನಾಂಕ 21/3/2025 ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕಲಾಪಗಳಿಗೆ ಅಡ್ಡಿ ಉಂಟು ಮಾಡಿದಂತಹ ಅಶಿಸ್ತಿನಿಂದ ಹಾಗೂ ಅಗೌರವದಿಂದ ಸಂವಿಧಾನಕ್ಕೆ ಬದ್ಧವಾಗಿರದೆ ಸದನವನ್ನು ಅವಮಾನಿಸಿದ್ದ ಮಾನ್ಯ ವಿಧಾನಸಭಾ ಬಿಜೆಪಿಯ ಸದಸ್ಯರುಗಳನ್ನು 6 ತಿಂಗಳ ಕಾಲ ಅಮಾನತುಗೊಳಿಸಲಾಗಿತ್ತು. ಇಂದು ಆ ನಿರ್ಣಯವನ್ನು ಕರ್ನಾಟಕದ ವಿಧಾನಸಭೆ ಅಂದರೆ 16ನೇ ವಿಧಾನಸಭೆ ಅಮಾನತಿನ ನಿರ್ಣಯವನ್ನು ಹಿಂತೆಗೆದುಕೊಳ್ಳಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆಯಂತೆ. ಸದರಿ ಸಭೆಯಲ್ಲಿ ಈಗಾಗಲೇ ಅಮಾನತಿನ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಅಮಾನತಾಗಿದ್ದಂಥ ಸದಸ್ಯರುಗಳನ್ನು ಸಂವಿಧಾನಾತ್ಮಕವಾಗಿ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುವ ಸಲುವಾಗಿ ಮತ್ತು ಸದುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಒಮ್ಮತದಿಂದ ಈ ಬಗ್ಗೆ ಸೂಚಿಸಿದ್ದಾರೆ. ಅವರಿಗೆ ಇದ್ದಂತಹ ಎಲ್ಲ ನಿರ್ಬಂಧಗಳನ್ನು ತೆರವುಗೊಳಿಸಿ ವಿಧಾನಸಭೆ ಸಭಾಂಗಣ ಗ್ಯಾಲರಿ ಪ್ರವೇಶ ಮಾಡಬಹುದಂತೆ, ಸ್ಥಾಯಿ ಸಮಿತಿ ಸಭೆಗಳಲ್ಲಿ ಭಾಗವಹಿಸಬಹುದು, ಅವರುಗಳು ಸಮಿತಿಗಳ ಚುನಾವಣೆಗಳಲ್ಲಿ ಕೂಡ ಭಾಗವಹಿಸಬಹುದು ಹಾಗೂ ಅತಿ ಮುಖ್ಯವಾಗಿ ದಿನಬತ್ತಿಗಳು ಸೌಕರ್ಯಗಳು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ತಿಳಿಸಿದ್ದಾರೆ. ಅಮಾನತು ಹಿಂಪಡೆದ ಬಗ್ಗೆ ಮುಂದಿನ ಅಧಿವೇಶನದ ಸದನದಲ್ಲಿ ಘಟನೋತ್ತರ ಅನುಮೋದನೆ ಪಡೆಯಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ. ಏನಾದರೂ ಆಗಲಿ, ಇನ್ನು ಮುಂದೆ ಈ ರೀತಿ ಗಲಾಟೆ ಗದ್ದಲಗಳು ಗೌಜುಗಳನ್ನು ಎಬ್ಬಿಸದೆ ರಾಜ್ಯದ ಅಭಿವೃದ್ಧಿ ಕಡೆ ಎಲ್ಲರೂ ಗಮನ ಹರಿಸಲಿ ವಿರೋಧ ಪಕ್ಷದ ಆದಿಯಾಗಿ. ಯಾಕೆಂದರೆ ವಿರೋಧ ಪಕ್ಷನೇ ಯಾವಾಗಲೂ ಪ್ರಬಲವಾಗಿರಬೇಕು. ಆದರೆ ಏನು ಮಾಡೋದು, ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಜನಗಳನ್ನ ರಾಜ್ಯವನ್ನು ಅಧೋಗತಿಗೆ ತರ್ತಾ ಇದ್ದಾರೆ ಇವರೆಲ್ಲ.